ಸಿಂಹ ರಾಶಿಗೆ ತೃತೀಯದಲ್ಲಿ ರಾಶೀಶನು ಸಂಚಾರ ಮಾಡ್ತಕ್ಕಂಥದ್ದು ದ್ವಿತೀಯದಲ್ಲಿ ಆಗಿ ಕನ್ಯಾ ಮಾಸವು ಮುಗಿದು ತೃತೀಯಕ್ಕೆ ಹೋಗ್ತಕ್ಕಂಥದ್ದು ಅದು ಅಷ್ಟು ರವಿಯ ಅನುಕೂಲ ಇರುವುದಿಲ್ಲ. ತೃತೀಯದಲ್ಲಿ ಕುಜನನ್ನು ಕೂಡ ರವಿಯು ಆವರಿಸ್ಕೊಳ್ತಾನೆ. ಸ್ವಲ್ಪ ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಲಹದ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಉಂಟು. ದ್ವಿತೀಯದಲ್ಲಿ ಬುಧ ಒಳ್ಳೆ ಧನಯೋಗ ಇದೆ, ಆದರೆ ನಿಮ್ಮ ಮನೆಯವರೇ ನಿಮಗೆ ಬೇಕಾಗಿರ್ತಕ್ಕಂಥವರೇ ಅದಕ್ಕೆ ಬೆಲೆ ಕೊಡದೆ ಅಥವಾ ನಿಮಗೆ ಬೆಲೆ ಕೊಡದೆ ಅಥವಾ ನಿಮಗಿರ್ತಕ್ಕಂಥ ದುಡ್ಡನ್ನು ಲಪಟಾಯಿಸ್ಕೊಳ್ಳೋ ಅಂಥ ದೋಷಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ನಿಮ್ಮ ಮನೆಯವರಿರ್ಬೋದು, ನಿಮ್ಮ ಮಿತ್ರರಿರ್ಬೋದು, ನಿಮ್ಮೊಂದಿಗೆ ಕೆಲಸ ಮಾಡೋ ಜೊತೆಯಲ್ಲಿರುವಂಥ ಜನ ಇರಬಹುದು, ಸ್ವಲ್ಪ ವೈಮನಸ್ಯ ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ನಿಮ್ಮ ಜನರನ್ನೂ ನೀವು ಕೈಲಿ ಹಿಡ್ಕೊಳ್ಬೇಕು, ಅಂದರೆ ಸಹಯೋಗಿಗಳಾಗಿ ಇಟ್ಕೊಳ್ಬೇಕು, ಮತ್ತು ನಿಮ್ಮ ಧನವನ್ನೂ ಕೂಡ ನಿಮ್ಮ ಕೈಲಿ ಇಟ್ಕೊಳ್ತಕ್ಕಂಥ ಸ್ವಲ್ಪ ಅನಿವಾರ್ಯತೆ